ಬಿಗ್ ಫ್ಯಾಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಉಮರ್ ಶರೀಫ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಹಿಂದೂಯಿಸಮ್ ಅನ್ನೋ ಒಂದು ವರ್ಡ್ ಕಾಯಿನ್ ಆಗಿ ಆ ವರ್ಡ್ ಶುರುವಾಗಿರೋದು ಬಹಳ ಇತ್ತೀಚಿನ ಬೆಳವಣಿಗೆ. ಕಲ್ಚರ್ ಇತ್ತು. ಮುಸಲ್ಮಾನರು ಕೊಟ್ಟು ಸುಮ್ಮನೆ ಸುಮ್ಮನೆ ನಿಮ್ಗೆ ನಿಮ್ ಪ್ರೊನೌನ್ಸಿಯೇಷನ್ ಏನೋ ಹೇಳ್ಬಿಟ್ರಿ ಏನ್ಬಿಟ್ಟು ನೀವು ಅಲ್ಲಿ ಸಿಂಧು ಹಿಂದೂ ಅಂದ್ಬಿಟ್ರೆ ಬ್ರಿಟಿಷ್ ಏನ್ರಿ ಹೇಳಿದ್ರು ಏನೋ ಹೇಳೋದು ಕೇಳಿಸ್ಕೊಂಡು ಸಿಂಧೂ ಬಯಲಿನ ನಾಗರಿಕತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲ ರೀ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ವಾ, ಅದು ಸಿಂಧೂ ಬಯಲಿನ ನಾಗರಿಕತೆ ಅಂತ ನಾನು ಹೇಳ್ತಿರೋದು. ನನ್ನ ಪಾಯಿಂಟ್ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕಲ್ಚರ್ ಇದ್ದಿದ್ದು ಹೌದು, 100% ಕಲ್ಚರ್ ಇತ್ತು. ಆಯಾ ಈಗ ತಮಿಳ್ನಾಡು ಭಾಗದಲ್ಲಿ ಅವ್ರದ್ದೊಂದು ಕಲ್ಚರು, ರಾಜಸ್ಥಾನ ಭಾಗದಲ್ಲಿ ಅವ್ರದ್ದೊಂದು ಕಲ್ಚರು, ಇನ್ನೆಲ್ಲ ಹೋದ್ರೆ ನಾವೊಮ್ಮೆ ನಾಮಕರಣ ಮಾಡ್ಕೊಂಡಿದ್ದೀವಿ. ಇದು ರಾಜಸ್ಥಾನ, ಇದು ತಮಿಳ್ನಾಡು, ಇದು ನಮ್ಮ ನಾಮಕರಣ. ಅದು ನಾಮಕರಣ ಲೇಟ್ ಆಯಿತು ಅಂತ ಹೇಳಿ ನಾಮಕರಣ ದಿನದಿಂದ ಧರ್ಮ ಬಂತು ಅಂತ ನೀವು ಹೇಳೋಕ್ಕಾಗಲ್ಲ. ಸ್ವಭಾವತಃ ಮನುಷ್ಯನ ಸ್ವಭಾವತಃ ಗುಣಗಳಿತ್ತು ಅಂತ ಹೇಳಿ ಯು ಕ್ಯಾನಾಟ್ ಕ್ಲೈಮ್ ದಟ್ ಥಿಂಗ್. ದೇಶವನ್ನ ರೂಪಿಸುವಾಗ ಆಯ್ತು, ಭಾರತ ದೇಶವನ್ನ ರೂಪಿಸುವಾಗ ನೀವೇ ಮುಸ್ಲಿಮ್ಸ್ ರೂಪಿಸಿದ್ದು ದೇಶನ 563 ಪ್ರಿನ್ಸ್ಲಿ ಸ್ಟೇಟ್ಸ್ ಇದ್ದದನ್ನ ಒಗ್ಗೂಡಿಸಿ ಆಯ್ತು ನಾವು ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಇದ್ದದಕ್ಕೆ ಒಗ್ಗೂಡಿಸಿದ್ರಿ ನೀವು. ಇದ್ದದ್ದನ್ನ ನಾನು ಹೇಳ್ತಾ ಇರೋದು, ಇತ್ತು ಅಂತ ಹೇಳ್ತಾ ಇರೋದು. ಮುಸಲ್ಮಾನಿಗೆ ಒಗ್ಗಿಸ್ಬಿಡ್ತಾರೆ ಇದ್ರಲ್ಲ, ಅದರಲ್ಲಿ ಮುಸಲ್ಮಾನ್ ಇಲ್ಲ ಅಂತ ನಾನು ಹೇಳ್ತಿರ್ಲ ರೀ, ನೀವೇ ಮೂಲ ಅಂತ ನೀವು ಕ್ಲೈಮ್ ಮಾಡಕ್ಕಾಗಲ್ಲ ಅಂತ ಮಾತಾಡ್ತಾ ಇರೋದು. ಮೂಲ ಅಲ್ಲ, ಅರಬ್ ದೇಶದಿಂದ ಇಲ್ಲಿ ಅದನ್ನ ಹೇಳಿ ಮತ್ತೆ ಅವರು ಕರೆದಿದ್ರು. ಸಿಂಧು ಪಾಯಿಂಟ್ ಏನು ಅಂದ್ರೆ ಈಗ ಆಯ್ತು, ಸಂವಿಧಾನ ಬಂದಾಯ್ತು, ಎಲ್ಲ ಒಟ್ಟಿಗೆ ಇರಬೇಕು ಅಂತ ಆಯ್ತು. ಈಗಲೂ ನೋಡಿ, ನಾವೆಲ್ಲ ಜರ್ನಲಿಸಮ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಕೆಲವು ಮಾತು ಹೇಳ್ಕೊಡ್ತಾ ಇದ್ರು, ನಮ್ಮ ಪಾಠಗಳಲ್ಲಿ ಇದೆ ಅದು. ಈ ಥರ ಆದರೆ 2 ಕೋಮುಗಳ ನಡುವೆ ಗಲಾಟೆ ಅಂತ ಬರ್ತಿತ್ತು. ಏನು ಹೇಳಿ, 2 ಕೋಮುಗಳ ನಡುವಿನ ಗಲಾಟೆ ಅಂತ. ಹಿಂದೂ ಮುಸ್ಲಿಮ್ ಅನ್ನೋ ವರ್ಡ್ ಕೂಡ ಬಳಸ್ತಾ ಇರಲಿಲ್ಲ ಒಂದು ಕಾಲಕ್ಕೆ, ನಿಮಗೆ ನೆನಪಿರ್ಬೇಕಾ ಚೆನ್ನಾಗಿ. ಯಾಕಂತ ಹೇಳಿದ್ರೆ ಈ ಕಡೆಯವರು ಪ್ರವೋಕ್ ಆಗ್ತಾರೆ, ಆ ಕಡೆಯವರು ಪ್ರವೋಕ್ ಆಗ್ತಾರೆ. ಇವತ್ತು ನೀವುಗಳೇ ಕುಲ್ಲಂ ಕುಲ್ಲ ಇದ್ದೀರಿ, ಕುಲ್ಲಂ ಕುಲ್ಲ. ಹಿಂದೂ ಹಂಗೆ ಹೇಳ್ಬಿಟ್ಟ ಅಂತೀರಿ, ಮುಸ್ಲಿಂ ಹಂಗ್ ಮಾತಾಡ್ದ ಅಂತಿರಲ್ಲ. ಬೈಟ್ ಹಾಕ್ಬೇಕಾದ್ರೆ ಬೀಪ್ ಹಾಕ್ಬಿಟ್ಟು ಹಾಕ್ಲ ನಾನು. ರಮಕಾಂತ್ ಇವತ್ತೊಂದು ಬಿಜೆಪಿ ನಾಯಕರು ಮುಸಲ್ಮಾನರ ಪರ್ಸೆಂಟೇಜ್ ಬಗ್ಗೆ ಮಾತಾಡಿದ್ದಾರೆ. ಒಂದು ಕಾಲದಲ್ಲಿ ಅದನ್ನೇ ಹೇಳ್ತಾ ಇದ್ದೀನಿ, ಕೋಮುಗಳ ನಡುವಿನ ಗಲಭೆ ಅಂತ ನಾವು ಬರಿತಾ ಇದ್ವಿ ಒಂದು ಕಾಲಕ್ಕೆ. ರಾಜ ಧರ್ಮ ಇತ್ತು, ಖಡ್ಗವೇ. ಉಮರ್ಜಿ ಒಂದೇ ನಿಮಿಷ ಉಮರ್ಜಿ ಬರ್ತೀನಿ ನಾನು. ಒಂದು ಕಾಲದಲ್ಲಿ ರಾಜ ಧರ್ಮ ಇತ್ತು, ಒಂದು ಕಾಲದಲ್ಲಿ ಖಡ್ಗವೇ ಧರ್ಮ, ಖಡ್ಗ ಏನ್ ಹೇಳ್ತು ಅದು ಅಂತ ಹೇಳ್ಬಿಟ್ಟು. ಆ ಕಾಲದಲ್ಲೂ ಸೆಕ್ಯುಲರಿಸಮ್ ನಾವು ನೋಡಿದ್ವಿ. ಇವಾಗ ಒಡೆಯರಂದವರು ಒಬ್ಬ ಮುಸಲ್ಮಾನನ ಕರ್ಕೊಂಡು ಹೋಗಿ ದಸರಾದ ಉದ್ಘಾಟನೆ ಮಾಡಿಸಿದ್ರು. ಅವ್ರ ಸ್ನೇಹಿತನೇ ಆಗಿರ್ಬೋದು, ಒಟ್ಟಿನಲ್ಲಿ ಮುಸಲ್ಮಾನ. ಹಾಗೆ ನೋಡಕ್ ಹೋದ್ರೆ ಟಿಪ್ಪು ಸುಲ್ತಾನ್ ತಮ್ಮ ದರ್ಬಾರಿನಲ್ಲಿ ಇದ್ದವರೆಲ್ಲ ಹಿಂದೂಗಳೇ. ರಾವ್, ಪೂರ್ಣಯ್ಯ ಎಲ್ಲ ಹಿಂದೂಗಳೇ ಇದ್ದಿದ್ದು. ಅಲ್ಲಿ ಯಾವ ಇದು ಇರಲಿಲ್ಲ. ನಮ್ಮ ದೇಶದಲ್ಲೂ ಇದು ತುಂಬಾ ದೂರದವರೆಗೂ ಇರಲಿಲ್ಲ. ಬಿಜೆಪಿ ಒಂದು ಲೆವೆಲ್ಗೆ ಬರಕ್ ಸಾಧ್ಯವಾಗಿರ್ಲಿಲ್ಲ. 92 ಆದ ನಂತರ ಬಿಜೆಪಿ ಫುಲ್ ಮೆಜಾರಿಟಿಗೆ ಬರುತ್ತೆ. ಅಲ್ಲಿ ಅವ್ರಿಗೆ ಅರ್ಥ ಆಯ್ತು, ಈ ಹಿಂದೂ ಮುಸ್ಲಿಂ ಇಂದ ನಮ್ಗೆ ಜಾಸ್ತಿ ಲಾಭ ಸಿಗ್ತಾ ಇದೆ ಅಂತ. ಇವಾಗ ಉತ್ತರ ಪ್ರದೇಶ, ಮಧ್ಯಪ್ರದೇಶದಲ್ಲಿ ವರ್ಕೌಟ್ ಆದದ್ದು ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತೆ ಅಂತ ಕಳೆದ ಬಿಜೆಪಿ ಬೊಮ್ಮಾಯಿ ಅವರ ಸರ್ಕಾರ ತುಂಬಾ ಪ್ರಯತ್ನ ಪಡ್ತು. ಏನಂದ್ರೆ ಮುಸಲ್ಮಾನರು ಒಂದು ಮೂಲೆ, ನೀವು ಇಲ್ಲಿ ವ್ಯಾಪಾರನೂ ಮಾಡಂಗಿಲ್ಲ, ನೀವು ಎದ್ ನಿಂತ್ಕೊಳ್ಳಂಗಿಲ್ಲ, ನೀವು ಕುತ್ಕೊಳ್ಳಂಗಿಲ್ಲ, ನೀವು ಅಜಾನ್ ಕೂಗಂಗಿಲ್ಲ, ನೀವು ಹಿಜಾಬ್ ಹಾಕೊಳ್ಳಂಗಿಲ್ಲ, ನೀವು ಅದು ತಿನ್ನಂಗಿಲ್ಲ, ಎಲ್ಲ ಮಾಡ್ಬಿಟ್ರು. ಮುಖಭಂಗ ಆಯ್ತು. 13 ಸಿಟ್ಟಿಂಗ್ ಮಿನಿಸ್ಟರ್ಸ್ ಲಾಸ್ಟ್. ಇವತ್ತು ಸಿ ಟಿ ರವಿ ಯಾವ ಬಾಯಿಂದ ತಿರ್ಗಾ ಬಂದ್ಬಿಟ್ಟು ಅದೇ ಮಾತನ್ನ ಹೇಳ್ತಾರೆ. ಆವತ್ತು ನಿಂತ್ಕೊಂಡು ಹದೀಸ್ ನಂಬರ್, ಆಯತ್ ನಂಬರ್ ಎಲ್ಲ ಓದಿದಾಯ್ತು. ಇವಾಗ ತಿರ್ಗಾ ಅದೇ ಹೇಳ್ತಿದ್ದಾರೆ. ಅವ್ರಿಗೆ ಪಾಪ. ಉಮರ್ ಶರೀಫ್ ಜಿ, ಈಗ ನಿಮ್ ಕಡೆನೂ ಯಾರು ಪುಣ್ಯಕೋಟಿಗಳಿಲ್ಲ ಇಲ್ಲಿ. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೇ ಬೇಡಿ ಅಂತ ನೀವು ಯಾರು ಕೂತಿಲ್ವಲ್ಲ ಇಲ್ಲಿ. ಆಯ್ತಪ್ಪ, ಅವ್ರು ತಪ್ಪು ಮಾಡ್ತಾ ಇದ್ದಾರೆ, ಸುಮ್ಮನೆ ಕೂತಿದ್ದೀರಾ, ಸೈಲೆಂಟ್ ಆಗಿದ್ದೀರಾ? ಅದನ್ನ ಹೇಳ್ಕೊಟ್ಟಿದ್ದಾರಾ? ಪ್ರೂವ್ ಮಾಡಿ, ಅವ್ರಿಗೆ ಶಿಕ್ಷೆ ಆಗುವಂತೆ ಮಾಡಿ. ಶಿಕ್ಷೆ ಆಗುವಂತೆ ಮಾಡಿ, ತಡೆದಿಲ್ವಲ್ಲ ಸಮಾಧಿಗೆ. ಇಲ್ಲಿ ಯಾರು ಎರಡು ಕಡೆ ಪುಣ್ಯಕೋಟಿಗಳಿಲ್ಲ. 1 ಮಿನಿಟ್. 2012ರಲ್ಲಿ ಟಿಪ್ಪು ಸಮಾಧಿ ಮುಂದೆ ನಿಂತ್ಕೊಂಡು ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ನವರು, ಅಶೋಕ್ ಅವರು, PC ಮೋಹನ್ ಅವರು ಇದನ್ನೆಲ್ಲ ಹಾಕೊಂಡು, ಪೇಟ ಹಾಕೊಂಡು, ಖಡ್ಗ ಹಿಡ್ಕೊಂಡು ಟಿಪ್ಪು ಸುಲ್ತಾನನ ಹೊಗಳಿದ್ದು. ಪೊಸಿಷನ್ ಬಂದ ತಕ್ಷಣ ಟಿಪ್ಪು ಜಯಂತಿ ಬ್ಯಾನ್. ಇದು ರಾಜಕಾರಣ ಅಲ್ವಾ? ಅಕ್ಕನೂ ಇದ್ರಲ್ಲ, ಶೋಭಕ್ಕ. ಇದು ರಾಜಕಾರಣ ಅಲ್ವಾ? ಅವ್ರು ರಾಜಕಾರಣ ಮಾಡ್ಕೊಂಡ್ರೆ ನೀವು ಧರ್ಮನ ಯಾಕೆ ಸೇರಿಸ್ತಾರೆ ಅಲ್ವಾ? ಅವ್ರು ರಾಜಕಾರಣ ಅವ್ರು ಇರೋದೇ ಅದಕ್ಕೆ ರೀ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 24/7 ಅದೇ ಮಾಡೋದವ್ರು. ನೀವ್ ಯಾಕೆ ಇನ್ವಾಲ್ವ್ ಆಯ್ತಾ ಇದ್ರದಲ್ಲಿ ಧರ್ಮನ? ರಿಲಿಜಿಯಸ್ ಎಲಿಮೆಂಟ್ಸ್ ಯಾಕಲ್ಲಿ? ನಿಮಿಷ. ಅರಮನೆಯ ಶೈಲಿಯಲ್ಲಿ ಒಂದು ಗುಮ್ಮಟವನ್ನ ಕಟ್ಟಿ, ಒಂದು ಬಸ್ ಸ್ಟಾಪ್ ಕಟ್ಟಿ, ಇಂಡೋರ್ ಶಾಸನಿಕ್ ಬೇಡ 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 ಅಂತ ಹೇಳ್ಬಿಟ್ಟು ಟಿಪ್ಪು ಎಕ್ಸ್ಪ್ರೆಸ್ ಅನ್ನ ತೆಗೆದವರು ಇವತ್ತು ಒಡೆಯರ್ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ಅದ್ರ ಮೇಲೆ ಪಾಪ. ಉಮರ್ಜಿ ಏನೋ ಮಾತಾಡಿ ಉಮರ್ಜಿ. ನೋಡಿ ಆಕ್ಚುಲಿ ಏನಂದ್ರೆ
ನಾನು ಇಸ್ಲಾಂ ಆಗ್ಲಿ ಹಿಂದೂ ಆಗ್ಲಿ ಈ ವರ್ಡ್ಗೆ ಗೌರವ ಕೊಡುವನು ಫಸ್ಟ್ ವಿಷಯ. ಬಟ್ ಯಾವುದೇ ಒಂದು ಅಕಾಡೆಮಿಕಲಿ ಮಾತಾಡುವಾಗ ನಾನ್ ಮಾತಾಡುವಾಗ ಅದಕ್ಕೆ ಪ್ರೂಫ್ ಇಟ್ಕೊಂಡು ಮಾತಾಡ್ತೀನಿ. ಅದರಲ್ಲಿ ಭಿನ್ನಾಭಿಪ್ರಾಯ ಇದ್ರೆ ಕೂಡ ಅದನ್ನ ಚರ್ಚೆ ಮಾಡ್ಕೊಳ್ಬಹುದು, ನೋ ಇಶ್ಯೂಸ್. ನೀವ್ ಹೇಳಿದಂಗೆ ಬೇರೆ ನಾಮಕರಣ ಆಗಿರ್ಬೋದು, ಬಟ್ ಆ ಸಿದ್ಧಾಂತಗಳು ಇತ್ತು ಅಂತ ನೀವು ಹೇಳಿದ್ದು ಅದು ಸತ್ಯನೇ. ಎಂತಹ ಸಿದ್ಧಾಂತ ಇತ್ತು? ವೈಷ್ಣವ ಅಂತ ಒಂದು ಸಿದ್ಧಾಂತ ಇತ್ತು, ಮತ್ತೆ ಶೈವ ಅಂತ ಸಿದ್ಧಾಂತ ಇತ್ತು. ಅವು ಎಲ್ಲವೂ ಬೇರೆ ಬೇರೆ ಧರ್ಮವಾಗಿ ಇತ್ತು. ಆಕ್ಚುಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗೇನಂದ್ರೆ ಇವತ್ತು ಏನಾಗ್ಬಿಟ್ಟಿದೆ, ಶೈವೈಸಮ್ ಅಂತ ಇದ್ದ ಒಂದು ಧರ್ಮ ಮತ್ತೆ ವೈಷ್ಣವಿಸಂ ಅಂತ ಇದ್ದ ಧರ್ಮ, ಚಾರ್ವಾಕ ಅಂತ ಇದ್ದ ಒಂದು ಧರ್ಮ, ಇವೆಲ್ಲವೂ ಒಂದೇ ಅಂತ ಹೇಳ್ಕೊಳ್ಳುವ ಮನಸ್ಥಿತಿಗೆ ಇವತ್ತಿಗೆ ಬಂದಿದೀವಿ. ಆದ್ರೆ ಆ ಕಾಲದಲ್ಲಿ ವೈಷ್ಣವ ಧರ್ಮವೇ ಬೇರೆ, ಶೈವ ಧರ್ಮವೇ ಬೇರೆ ಆಗಿತ್ತು. ಇದೊಂದು ಮಾತು, ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ. ನಮ್ಮ ಸಾದಿಕ್ ಪಾಷಾ ಅವರು ಒಂದು ಮಾತು ಹೇಳಿದ್ರು, ಪಾಕಿಸ್ತಾನ ಸೆಪರೇಟ್ ಆಗದೆ ಇದ್ದಿದ್ರೆ ಮುಸಲ್ಮಾನರೆಲ್ಲ ಒಗ್ಗಟ್ಟಾಗಿದ್ದು ನಮ್ಗೆ ಒಂದು PM ಬರ್ಬೋದಿತ್ತು ಅಂತ ಪ್ರೈಮ್ ಮಿನಿಸ್ಟರ್ ಸಿಗ್ಬೇಕಿದೆ. ಅವ್ರೊಂದು ಮಾತು ಹೇಳಿದ್ರು, ನಾನೇನ್ ಹೇಳ್ಕೊಳ್ತೀನಿ ಅಂದ್ರೆ, ಈ ದೇಶದ ಮುಸಲ್ಮಾನ್ರು ಸರಿಯಾಗಿ ಈ ದೇಶ ಪ್ರೇಮವನ್ನು ತೋರಿಸ್ಕೊಂಡು ಸರಿಯಾಗಿ ದೇಶ ಸೇವೆ ಮಾಡ್ಕೊಂಡು ಹಿಂದೂಸ್ ಜೊತೆಗೆ ಬೆರೆತು ಜೀವನ ಮಾಡಿದ್ರೆ ಖಂಡಿತವಾಗಿಯೂ ಹಿಂದೂ ಜನಾಂಗ ಅಂದ್ರೆ ಹಿಂದೂ ಜನರು ಬಹಳ ಮುಸಲ್ಮಾನರು ಆತಂಕವಾದಿಗಳು ನಿಮ್ಮ ಮಾತಿನಿಂದ ಇದಾಗ್ತಾ ಇದೆ. ಉಮರ್ಜಿ, ಈಗ ರಾಜ ಪರಂಪರೆಯಲ್ಲಿ ಯಾರು ರಾಜ ಮಾಡ್ತಾ ಇಲ್ಲ, ನಾವು ದೇಶ ಪ್ರೇಮಿಗಳಿಲ್ಲ ಬಿಡಿ. ಅಲ್ಲ, ಈಗ ಸರಿಯಾಗಿ ನಾವು ದೇಶ ಪ್ರೇಮಿ ಮಾಡಿದ್ರೆ ಜನರು ಈಗ ವೋಟ್ ತಗೊಳ್ಳಿ, MP ಬಲ ತಗೊಳ್ಳಿ, ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಯಾರು ಬೇಡ ಅಂದ್ರೆ ಇವ್ರಿಗೆ? ಯಾರು ರಾಜರ ತರ ನನ್ ಮಗ ನೆಕ್ಸ್ಟ್ ರಾಜ, ಅವನ್ ಮಗ ನೆಕ್ಸ್ಟ್ ರಾಜ ಮಾಡ್ತಿಲ್ವಲ್ಲ ಇಲ್ಲಿ? ವೋಟಿಂದ ತಾನೇ ಒಳ್ಳೆ ಕೆಲಸ ಮಾಡಿದ್ರೆ ಹಿಂದೂ ಜನರು ಮುಸ್ಲಿಂ ಅನ್ನೇನೆ ಅವರು. ಅಬ್ದುಲ್ ಕಲಾಂ ಸುಮ್ನೆ ರಾಷ್ಟ್ರಪತಿ ಆಗ್ಬಿಟ್ರ ಈ ದೇಶದಲ್ಲಿ? ಅಬ್ದುಲ್ ಕಲಾಂ ಸುಮ್ನೆ ರಾಷ್ಟ್ರಪತಿ ಆಗ್ಬಿಟ್ರ ಈ ದೇಶದಲ್ಲಿ? ಮನುಷ್ಯನಾಗ್ಬೇಕು. ನಮ್ಮಲ್ಲೇ ಸ್ವಲ್ಪ ಜನ ಇದ್ದಾರೆ, ಹಿಂದೂ ಇದೆ ಅಂತ ಹೇಳವ್ರೆ. ಅವ್ರಿಗೆ ಕೇಸರಿ ಹಾಕಕ್ಕೆ ಏನ್ ಅಭ್ಯಂತರ ಇಲ್ಲ ಅಂತ ಹೇಳವ್ರೆ. ಅವ್ರಗಳಿಂದ ಬರೋ ಮಾತುಗಳಿಗೆ ನಾವು ಧರ್ಮಾತೀತ ಜಾತ್ಯತೀತ ಮಾತು ನಿಮ್ಗೆ ಆಗಲ್ಲ. ಆಗ್ಲಿ, ಕೋಮಿನ ಮಾತೆ ಮಾತಾಡ್ಬೇಕು ನಿಮ್ಗೆ. ರಜಾಕಂಗಾದ್ರೆ ಸಾಮರಸ್ಯದ ಮಾತಾಡಬಾರ್ದು. ಸಾಮರಸ್ಯದ ಮಾತಲ್ಲಿ ನಾವು ಗುಲಾಮ್ರ ತರ ಇದೀವಿ ಅಂದ್ರೆ ನಾನು ಒಪ್ಕೊಂಡ್ಬಿಡ್ಲಾ. ನಾನು ಒಪ್ಕೊಂಡ್ಬಿಡ್ಲಾ. ವ್ಯವಸ್ಥೆಯಲ್ಲಿ ಗುಲಾಮ ಶಬ್ದವೇ ಇಲ್ವಲ್ರಿ. ನೀವು ಊಳಿಗೆ ಮಾನ್ಯ ಪದ್ಧತಿ ಕಾಲ ಊಳಿಗೆ ಮಾನ್ಯ ಪದ್ಧತಿ ನಾನು ಗುಲಾಮನ್ ತರ ಇಲ್ಲ. ಇಲ್ಲಿ ಊಳಿಗೆ ಮಾನ್ಯ ಪದ್ಧತಿ ಸಂದರ್ಭ ಬಂದ್ರೆ ಊಳಿಗೆ ಮಾನ್ಯ ಪದ್ಧತಿ ಕಾಲ ತರ ಮಾತಾಡ್ತಾ ಇದೀರಿ ನೀವು. ಯಾರು ಗುಲಾಮ್ರಿಲ್ಲ ಇಲ್ಲಿ. ಸಂದರ್ಭ ಬಂದ್ರೆ 20 ಲಕ್ಷ ಜನ ಮೋದಿ ಅವ್ರ ಪ್ರಧಾನಿ ಆದ ನಂತರ ದೇಶ ಬಿಟ್ಟು ಹೋಗೋವ್ರೆ. ಸಿಟಿಜನ್ಶಿಪ್ ಇದು ಮಾಡ್ಬಿಟ್ಟು ಅಲ್ಲ, ಡುವಲ್ ಸಿಟಿಜನ್ಶಿಪ್ ತಗೊಂಬೋದಲ್ಲ. ಹಂಗ ಹೇಳಿದ್ರು ರಿನೌನ್ಸ್ ಮಾಡಿದಾರೆ, ಅದನ್ನ ಅನೇಕ ರಿನೌನ್ಸ್ ಮಾಡಿ ಹೋಗಿದ್ದಾರೆ ಅದನ್ನ. ಇವತ್ತು ಆ ಮಾತು ಹೇಳಿದ್ರೆ ಸರಾಸರಿ ತಪ್ಪಾಗುತ್ತೆ. ಆದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ, ನಾವೇನು ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಅಲ್ಲ, ನಾವೇನು ಗುಲಾಮರಲ್ಲ. ಈ ದೇಶಕ್ಕೆ ನಾವು ಈ ಭೂಮಿಗೆ ರಕ್ತ ಕೊಟ್ಟಿದ್ದೀವಿ, ಬಲಿದಾನ ಕೊಟ್ಟಿದ್ದೀವಿ, ಪ್ರಾಣ ಕೊಟ್ಟಿದ್ದೀವಿ. ವಿ ಆರ್ ಈಕ್ವಲ್ ಸಿಟಿಸನ್ಸ್. 5% ಇದ್ರು ಅಷ್ಟೇ, 55% ಇದ್ರು ಅಷ್ಟೇ. ಯಾಕೆ ಇವಾಗ ಅಸ್ಸಾಂನಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇಲ್ವಾ? ಅಲ್ಲಿ ಹಬ್ಬಗಳಾಗ್ತಾ ಇಲ್ವಾ? ಫೈನ್. ಥ್ಯಾಂಕ್ ಯು ಅಬ್ದುಲ್ ರಜಾಕ್ ಅವರೇ, ಥ್ಯಾಂಕ್ ಯು ಸಾದಿಕ್ ಪಾಷಾ ಅವರೇ, ಥ್ಯಾಂಕ್ ಯು ಉಮರ್ ಶರೀಫ್ ಅವರೇ. ಈ ಗಲಭೆಗಳು ಅನ್ನೋ ವಿಚಾರದಲ್ಲಿ ಯಾರ್ಯಾರು ರಾಜಕೀಯ ದಾಳಗಳಾಗದೇ ಇರಲಿ, ಧಾರ್ಮಿಕ ವಿಚಾರಗಳು ಧರ್ಮದ ಚೌಕಟ್ಟಿನಲ್ಲೇ ನಿಂತ್ಕೊಳ್ಳಿ. ಧರ್ಮಗಳ ನಡುವಿನ ದ್ವೇಷ ಬಡಪಾಯಿ ಮಕ್ಕಳನ್ನು ಬೀದಿಲಿ ಹೆಣ ಹಾಕುತ್ತೆ ಹೊರತು ಕಿರೀಟ ಇಟ್ಕೊಂಡಿರೋರಿಗೆ, ಉಪ್ಪರಿಗೆ ಮೇಲವ್ರಿಗೆ ಅದೇನು ಮಾಡಲಾರ್ದು. ಹಾಗಾಗಿ ಹುಷಾರಾಗಿ ಇರೋಣ ಇಂಥ ವಿಚಾರಗಳಲ್ಲಿ, ಸೂಕ್ಷ್ಮವಾಗಿ ವರ್ತನೆ ಮಾಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.